ನೆಹರು. ಜವಾಹರ್ಲಾಲ್ ನೆಹರು ನೋಡೋಕೆ ಸಾಧುವಿನಂತೆ ಕಾಣ್ತಿದ್ದ ಈ ವ್ಯಕ್ತಿಗೆ ಇನ್ನೊಂದು ಮುಖವಿತ್ತು. ಆ ಮುಖ ಮೋಸ, ವಂಚನೆ, ದೇಶದ್ರೋಹಕ್ಕೆ ಹೇಳಿ ಮಾಡಿಸಿದಂತಿತ್ತು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಎನಿಸಿಕೊಂಡಿರುವ ಈ ನೆಹರುವನ್ನ ಯಾರೂ ಆರಿಸಿದ್ದಲ್ಲ. ಈ ವ್ಯಕ್ತಿಯೇ ಮೋಸದ ಜಾಲ ಬೀಸಿ ದೇಶದ ಮೊಟ್ಟ ಮೊದಲ ಪ್ರಧಾನಿಯ ಸ್ಥಾನಕ್ಕೆ ಏರಿದ್ದು. ಅಂದ್ರೆ ನೀವು ನಂಬ್ತೀರಾ? ಅದನ್ನ ಸಾಕ್ಷಿ ಸಮೇತವಾಗಿ ನಾವು ಹೇಳ್ತೀವಿ, ಕೇಳಿ. ಮೋಸ 1. ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಮೋಸ. 1946ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಗೆದ್ದವರೇ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗ್ತಾ ಇದ್ರು. ಅಂದು ಕಾಂಗ್ರೆಸ್ ಪಕ್ಷಕ್ಕೆ ನೆಹರು, ಪಟೇಲ್ ಸೇರಿದಂತೆ ಹಲವರು ಆಕಾಂಕ್ಷಿಗಳಿದ್ರು. ಆ ಆಕಾಂಕ್ಷಿಗಳಲ್ಲಿ ಉತ್ತಮ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಅಂದು 15 ಪ್ರಾದೇಶಿಕ ಪಕ್ಷಗಳಿಗಿತ್ತು. ಅದರಲ್ಲಿ 13 ಪ್ರಾದೇಶಿಕ ಪಕ್ಷಗಳು ಪಟೇಲರ ಬೆಂಬಲಕ್ಕೆ ನಿಂತಿದ್ವು. ಆದ್ರೆ ನೆಹರು ಮಹಾತ್ಮ ಗಾಂಧೀಜಿಯವರನ್ನ ದಾಳವಾಗಿ ಬಳಸಿಕೊಂಡು ಪಟೇಲರನ್ನ ಸ್ಪರ್ಧೆಗಿಳಿಯದಂತೆ ಮಾಡಿ ತಾನು ಪ್ರಧಾನಿ ಸ್ಥಾನಕ್ಕೇರಿದ್ರು. ಮೋಸ 2. ಸ್ವಾರ್ಥಕ್ಕಾಗಿ ಭಾರತದ ವಿಭಜನೆ. ಪ್ರಧಾನಿಯಾದ ಮೇಲೂ ದೇಶಕ್ಕೆ ದೊಡ್ಡ ದ್ರೋಹ ಮಾಡಿದ್ರು ನೆಹರು. 2ನೇ ಮಹಾಯುದ್ಧದ ನಂತರ ಬ್ರಿಟಿಷರು ಭಾರತ ಬಿಟ್ಟು ಹೋಗುವ ಅನಿವಾರ್ಯತೆ ಎದುರಾದಂತಹ ವೇಳೆ ನೆಹರು ಭಾರತದ ವಿಭಜನೆ ಆಗೋದನ್ನ ತಪ್ಪಿಸುವ ಬದಲು ಬ್ರಿಟಿಷರ ವಿಭಜನಾ ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನ ಮರೆಯಲು ಸಾಧ್ಯ. ಪಾಕಿಸ್ತಾನ ಜನ್ಮ ತಾಳಲು ಮುಖ್ಯ ಕಾರಣವೇ ಈ ನೆಹರು. ಮೋಸ 3. ಚೀನಾ ಮೇಲೆ ಭಾರತಕ್ಕಿಂತಲೂ ಹೆಚ್ಚಿನ ಒಲವು. ನೆಹರು ಅವರಿಗೆ ನೆರೆಯ ಚೀನಾ ದೇಶವೆಂದ್ರೆ ಅದೇಕೋ ವ್ಯಾಮೋಹವಿತ್ತು. ಅವರೆಲ್ಲ ನಮ್ಮ ಸಹೋದರರಿದ್ದಂತೆ ಎಂಬ ಭ್ರಮೆ ಇವರಲ್ಲಿತ್ತು. ಅದಕ್ಕೆ ಹಿಂದಿ, ಚೀನಿ ಬಾಯಿ ಬಾಯಿ ಎಂದು ಘೋಷಿಸಿದ್ರು. ಚೀನಾದ ಷಡ್ಯಂತ್ರ ನೆಹರುಗೆ ಕೊನೆವರೆಗೂ ತಿಳಿಯಲಿಲ್ಲ. ಭಾರತದ ಸಾವಿರಾರು ಚದರ ಕಿಲೋಮೀಟರ್ ಭೂಭಾಗ 1962ರ ಯುದ್ಧದಲ್ಲಿ ಚೀನಾದ ವಶವಾದಾಗಲೇ ನೆಹರುಗೆ ಜ್ಞಾನೋದಯವಾಗಿದ್ದು. ಭಾರತ ಚೀನಾ ನಡುವಿನ ಯುದ್ಧದಲ್ಲಿ ಭಾರತ ಸೋತು ಹೋಗಲು ನೆಹರು ಅವರ ತಪ್ಪು ನೀತಿಗಳೇ ಕಾರಣ. ಮೋಸ 4. ಕಾಶ್ಮೀರದ ಬಗ್ಗೆ ದೊಡ್ಡ ನಿರ್ಲಕ್ಷ್ಯ. ಜಮ್ಮು ಕಾಶ್ಮೀರದಲ್ಲಿ ದಾಳಿಕೋರರ ಅಟ್ಟಹಾಸ ಮಿತಿ ಮೀರಿತ್ತು. ಭಾರತೀಯ ಸೇನೆ ಆ ನರಹಂತಕರನ್ನ ಹಿಮ್ಮೆಟ್ಟಿಸಲು ಎದೆಯುಬ್ಬಿಸಿ ನಿಂತಿತ್ತು. ಪ್ರಾಣ ಒತ್ತೆ ಇಟ್ಟಾದರೂ ಭಾರತದ ಮುಕುಟವನ್ನ ರಕ್ಷಿಸೋ ಪಣ ತೊಟ್ಟಿದ್ದರು ಭಾರತೀಯ ಯೋಧರು. ಆದರೆ ಅಂದು ಪ್ರಧಾನಿ ಸ್ಥಾನದಲ್ಲಿದ್ದ ಮಹಾನ್ ನೆಹರು ದೇಶದ ಸೈನಿಕರ ಕೈಕಟ್ಟಿ ಹಾಕುವ ಮೂಲಕ ದಾಳಿಕೋರರನ್ನ ರಕ್ಷಿಸಿದ್ದನ್ನ ಎಂದೆಂದಿಗೂ ಕ್ಷಮಿಸಲು ಸಾಧ್ಯ. ಹೀಗೆ ಹೇಳ್ತಾ ಹೋದ್ರೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಭಾರತಕ್ಕೆ ಮಾಡಿದ ಅನ್ಯಾಯದ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಇಂತಹ ದೇಶದ್ರೋಹಿಗೆ ಭಾರತದಲ್ಲಿ ಸ್ಥಾನ ನೀಡಿ ಭಾರತೀಯರು ದೊಡ್ಡ ತಪ್ಪು ಮಾಡಿದ್ರು. ಇನ್ನು ಅದೇ ವ್ಯಕ್ತಿಯ ಕುಟುಂಬದ ಕುಡಿಗಳು ದೇಶವನ್ನ ಅಧೋಗತಿಗೆ ಕೊಂಡೊಯ್ಯೋ ಪ್ರಯತ್ನ ಮಾಡ್ತಾ ಇದೆ.